ಹಲೋ, ಕಂಗ್ರ್ಯಾಚುಲೇಷನ್. ಇದನ್ನ ಯಾಕೆ ತಂದ್ರಿ? ನಿಮ್ಮ ಈ ಲುಕ್ಗೆ ಇದೊಂದೇ ಕಮ್ಮಿ ಆಗಿರೋದು. ನಂಗೊಂದು ಸಹಾಯ ಮಾಡ್ತೀರಾ? ಹೇಳಿ ಮೇಡಮ್. ನೀವು ನನ್ನ ಗಂಡ ಆಗ್ತೀರಾ? ನೀನು ಮದುವೆ ಆಗಿದೆಯಲ್ಲ, ಅವನ ಅಣ್ಣ, ಅತ್ಗೆ, ಚಿಕ್ಕಪ್ಪ, ಚಿಕ್ಕಮ್ಮ, ಅಕ್ಕ, ತಂಗಿ ಅವ್ರು ಯಾರು ಅನ್ನೋದು ಗೊತ್ತಾ ನಿನಗೆ? ಹೋಗ್ಲಿ, ಅವ್ರ ಅಪ್ಪ ಅಮ್ಮ ಯಾರು ಅನ್ನೋದಾದ್ರೂ ಗೊತ್ತಾ? ನಿಮ್ ತಂದೆ ಹೆಸರೇನು? ಸಡನ್ ಆಗಿ ಯಾಕೆ ಕೇಳ್ತಿದ್ದೀರಾ? ನಿನ್ ಕುಟುಂಬದ ಬಗ್ಗೆ ನನ್ಗೇನು ಗೊತ್ತಿಲ್ಲ. ಹೇಳಕ್ಕೇನ್ ಜಾಸ್ತಿ ಇಲ್ಲ, ಯಾಕಂದ್ರೆ ನಿಮ್ಗೆಲ್ರೂ ಪರಿಚಯನೂ ಇದೆ. ಪ್ರೀತಿ ಹೆಸರಲ್ಲಿ ಇಷ್ಟು ದೊಡ್ಡ ಮೋಸ ಆಗುತ್ತೆ ನಾನು ಖಂಡಿತ ಅನ್ಕೊಂಡಿರಲ್ಲ. ಮುದ್ ಮುದ್ದಾಗಿ ಮಾತಾಡೋ ಹುಡುಗ ಈ ತರ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಕನ್ಸ್ ಮನ್ಸಲ್ಲೂ ಅನ್ಕೊಳಕ್ ಸಾಧ್ಯ ಇಲ್ಲ. ಪಾಪ ಅಪ್ಪ ಅಮ್ಮ ಅವ್ರಿಗೆ ಮೋಸ ಮಾಡೋ ಅಲ್ಲಿಂದ ಬಂದ್ಬಿಟ್ಟೆ. ನನ್ಗಿದಾಗ್ಬೇಕಾದ ಈಗ್ಲೇ ಅವ್ರ ಮನ್ಸು ಹೊಡ್ದೋಗಿದೆ. ಅದ್ರಲ್ಲೂ ನನ್ ಮದ್ವೆ ಆಗಿರೋದು JP ಪಾಟೀಲ್ ಮಗ ಅಂತ ಅಪ್ಪಂಗ್ ಗೊತ್ತಾದ್ರೆ ತಡ್ಕೊಳ್ತಾರ? ಅಪ್ಪ ದೇವ್ರೆ, ಇದೆಂತ ಶಿಕ್ಷೆ ಕೊಟ್ಟಿಯಪ್ಪ ನನ್ಗೆ. ಸಾಲದಕ್ಕೆ ನನ್ಗಿದ್ಯಾವ್ದು ಗೊತ್ತೇ ಇರ್ಲಿಲ್ಲ. ನನ್ ಮೋಸ ಹೋದೆ ಅಂತ ಗೊತ್ತಾದ್ರೆ ಅಪ್ಪ ಇನ್ನದೆಷ್ಟು ದುಃಖ ಪಡ್ತಾರೋ ಏನೋ. ಅಪ್ಪ ನೋಡಿದ್ರೆ ಮನೆಯಿಂದ ಆಚೆ ಹಾಕಿದ್ದಾರೆ. ನನಗೆ JP ಪಾಟೀಲ್ ಮನೆಗೆ ಹೋಗಕ್ ಇಷ್ಟ ಇಲ್ಲ. ಅಪ್ಪ ಅಮ್ಮಂಗೆ ವಿಷಯನ ಹೇಳ್ದೆ ದೂರ ಇರೋಕ್ಕೂ ನನ್ನಿಂದ ಆಗ್ತಿಲ್ಲ. ಇವಾಗಾಗ್ಲೇ ಬೃಂದಾಯಿಂದ ವಿಷಯ ಗೊತ್ತಾಗಿ ಅವ್ರ ಮನ್ಸಿಗೆ ತುಂಬಾ ಆಘಾತ ಆಗ್ಬಿಟ್ಟಿದೆ. ಮತ್ತೆ ಹಾಗಾಗ್ಬಾರ್ದು. ನಾನೇ ಅವ್ರಿಗೆ ಇರೋ ವಿಷಯ ಹೇಳ್ಬಿಡ್ತೀನಿ. ಅಮ್ಮ, ಯಾಕೆ ಫೋನ್ ಮಾಡ್ದೆ? ನಾವು ಬದುಕಿದೀವ ಸತ್ತಿದೀವ ಅಂತ ತಿಳ್ಕೊಳಕ? ಭಾರ್ಗವಿ, ಅಮ್ಮ, ಅಮ್ಮ ನನ್ನ ಕ್ಷಮಿಸ್ಬೇಡಿ ಅಮ್ಮ. ನಿನ್ನ ಕ್ಷಮಿಸೋಷ್ಟು ದೊಡ್ಡೋರ್ ನಾವಲ್ಲಮ್ಮ. ಅಮ್ಮ, ಅಮ್ಮ ಒಂದೇ ಒಂದ್ಸಲ ನನ್ನ ಮಾತು ಕೇಳಮ್ಮ ಪ್ಲೀಸ್. ಕೇಳೋಕೆ ಹೇಳೋಕೆ ಏನು ಉಳಿದಿಲ್ಲ ಕಣೆ. ನಾವ್ಯಾರು ಬೇಡ ಅಂತ ನೀನೇ ಹೋಗಿ ಮದುವೆ ಮಾಡ್ಕೊಂಡಿದ್ಯಲ್ಲ, ಇನ್ನೇನಿದೆ ಕೇಳಕ್ಕೆ? ಅಮ್ಮ, ಅಮ್ಮ ನನಗ್ ನಿಮ್ಮನ್ನೆಲ್ಲ ಬಿಟ್ಟಿರಕ್ಕಾಗ್ತಿಲ್ಲ ಅಮ್ಮ. ನನ್ ವಾಪಸ್ ಬಂದ್ಬಿಡ್ತೀನಮ್ಮ ಪ್ಲೀಸ್. ಅಮ್ಮ ಪ್ಲೀಸ್ ಅಮ್ಮ, ನನ್ ಮನೆಗ್ ಬಂದ್ಬಿಡ್ತೀನಮ್ಮ. ನನಗ್ ನಿಮ್ಮನ್ ಬಿಟ್ಟಿರಕ್ಕಾಗಲ್ಲ. ಭಾರ್ಗವಿ, ಅವನ್ ತಾಳಿ ಕಟ್ಟೋಕ್ಕೂ ಮುಂಚೆ, ನೀನು ಅವನನ್ನು ಮದುವೆ ಆಗೋಕ್ ಮುಂಚೆ ಈ ಯೋಚನೆ ಇರ್ಬೇಕಾಗಿತ್ತು. ಈಗಲ್ಲ. ನಿಮ್ಮ ಅಪ್ಪನ ಕೋಪ ಎಂತದ್ದು ಅಂತ ನಿನಗೆ ಗೊತ್ತಲ್ವಾ? ವೃತ್ತನ್ನೇ ಅವ್ರು ಸುಮ್ಮನೆ ಬಿಡ್ಲಿಲ್ಲ. ನಿನ್ನ ಬಿಟ್ಬಿಡ್ತಾರೆ ಅನ್ಕೊಂಡ್ಯಾ? ಅಮ್ಮ, ನನ್ ಮಾಡಿದ್ ಸರಿಯಲ್ಲ ಅಂತ ನನ್ಗೆ ಗೊತ್ತಾಗಿದೆ ಅಮ್ಮ. ಸರಿನೋ ತಪ್ಪೋ, ನಿನಗೆ ಮದುವೆ ಆಗೋಗಿದೆ. ಹುಟ್ಟಿದ ಮನೆ ಹೊಸಲ್ ದಾಟ ಹೋಗಾಗಿದೆ ನೀನು. ನೋಡು, ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತ ನಿನಗೆ ಹೇಗ್ ಬೇಕೋ ಹಾಗೆ ಜೀವನ ಕಟ್ಕೋ.
ಇವ್ರ ಕೋಪ ಕಡಿಮೆ ಆಗೋ ತನಕ ಈ ಕಡೆ ತಲೆ ಹಾಕ್ಬೇಡ. ನೀನ್ ಮಾಡಿರೋ ತಪ್ಪು ನೆನೆಸ್ಕೊಂಡು ನಿಮ್ಮಪ್ಪ ಕೊರಗ್ತಾ ಇದ್ದಾರೆ ಭಾರ್ಗವಿ. ತನ್ನ 2 ಹೆಣ್ಮಕ್ಳು ಓಡ್ ಹೋಗಿ ಮದ್ವೆ ಮಾಡ್ಕೊಂಡ್ರು ಅಂತ ಸಮಾಜ ಹಂಗ್ಸತ್ತೆ. ಅವ್ರು ಹೇಗೆ ತಲೆ ಎತ್ಕೊಂಡು ಓಡಾಡ್ತಾರೆ. ಎಲ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟೆ ಭಾರ್ಗವಿ. ನೀನು ಹೀಗ್ ಮಾಡ್ತೀಯ ಅಂತ ನನ್ ಕನಸ್ನಲ್ಲೂ ಅನ್ಕೊಂಡಿರ್ಲಿಲ್ಲ. ಇಷ್ಟು ಸಾಲದು ಅಂತ ಹೋಗಿದ್ದೆ ನಾನೇ ಗಂಡನ ಮನೆಯಿಂದ ತವ್ರ ಮನೆಗೆ ವಾಪಸ್ ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದೀಯ. ಇಲ್ಲಮ್ಮ, ಇಲ್ಲ, ನಿನಗೆ ಕೈ ಮುಗಿತಾ ಇದ್ದೀನಿ ಅಂತ ಅನ್ಕೋ ಭಾರ್ಗವಿ. ನಮ್ಮನ್ನ ನಮ್ ಪಾಡಿಗಿರೋದಕ್ ಬಿಟ್ಬಿಡು. ಹೇಗೋ ನಮ್ ಜೀವನ ಮಾಡ್ಕೋತೀವಿ, ಜೀವ ಉಳಿಸ್ಕೊಳ್ಳೋದಕ್ ಬಿಡು. ನಿನ್ನ ಹತ್ರ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ನಿಮ್ಮಪ್ಪಂಗೆ ಗೊತ್ತಾದ್ರೆ ನನ್ನ ಹತ್ರ ಮಾತು ಬಿಟ್ಟು ಬಿಡ್ತಾರೆ. ಆದ್ರೂ ತಪ್ಪಿಗೆ 2 ತಿಳುವಳಿಕೆ ಮಾತು ಹೇಳ್ತೀನಿ, ಕೇಳ್ಬಿಡು. ಕಷ್ಟನೋ ಸುಖನೋ ನಿನ್ನ ಗಂಡನ ಮನೇಲೇ ನಿನ್ ಜೀವನ ಕಟ್ಕೋಬೇಕು. ನಿನ್ನ ಕೈ ಮುಗಿತೀನಿ. ನಿನ್ ತಂದೆ ತಾಯಿ ತಲೆ ತಗ್ಸೋ ಹಾಗೆ ಮಾಡ್ಬೇಡ. ಹಲೋ 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 ಅಮ್ಮ, ಹಲೋ. ಅದ್ಕೆ ಇಲ್ಲಿ ಇಟ್ಕೊಂಡು ಏನ್ ಮಾಡ್ತಿದ್ಯಾ? ಯಾರ ಹತ್ರ ಮಾತಾಡ್ತಿದ್ಯಾ? ಭಾರ್ಗವಿ ಫೋನ್ ಭಾರ್ಗವಿಯ ಏನಂದ್ಲು? ಅಮ್ಮ, ನನಗೆ ಆ ಮನೆಯಲ್ಲಿ ಇರೋಕ್ ಆಗ್ತಾ ಇಲ್ಲ. ನಾನು ವಾಪಸ್ ಬಂದ್ಬಿಡ್ತೀನಿ, ತಪ್ಪು ಮಾಡ್ಬಿಟ್ಟೆ ಅಮ್ಮ ಅಂತ ಹತ್ಕೊಂಡು ಫೋನ್ ಮಾಡಿದ್ಲು. ಆಯ್ತು, ನೀನ್ ಬಂದ್ಬಿಡಮ್ಮ, ನಾನೆಲ್ಲ ಸರಿ ಮಾಡ್ಬಿಡ್ತೀನಿ ಅಂತ, ನಾನೆಲ್ಲಿ ಬಾಯ್ ತಪ್ಪು ಹೇಳ್ಬಿಡ್ತೀನಿ ಅಂತ ಅವಳ ಮೇಲೆ ತುಂಬಾ ಒರಟಾಗಿ ಮಾತಾಡ್ಬಿಟ್ಟೆ ಕಲ್ಪನಾ. ಸ್ನಾಯಿಸ್ಬಿಟ್ಟೆ ಕಣೆ. ನಮಗ ಆಸರೆ ಆಗಿ ಅವಳು ಮತ್ತೆ ಈ ಬಡತನಕ್ಕೆ ವಾಪಸ್ ಬರೋದು ಬೇಡ. ಅವಳ ಗಂಡ, ಅವಳ ಮನೆ, ಅವಳ ಸಂಸಾರ ಅಂತ ಅವಳ ಪ್ರಪಂಚ ಕಟ್ಕೊಳ್ಳಿ. ನಾವು ಅದನ್ನೇ ತಾನೇ ಬಯಸ್ತಾ ಇದ್ವಿ. ನಾನ್ ಮಾಡಿದ್ದು ಸರಿ ಅಲ್ವಾ ಕಲ್ಪನಾ? ಸರಿ ತಾನೆ? ಕುಡಿಯಕ್ಕೆ ಏನಾರು ತರಿಸ್ಲಾ? ಏನು ಬೇಡ. ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ನಾನೇ ನಿನಗೆ ಫೋನ್ ಮಾಡೋಣ ಅಂತಿದ್ದೆ. ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಯ್ತು. ಏನದು? ನಮ್ ಅರ್ಜುನ್ ವಂದನ ಮದ್ವೆ ದಿನಾನೇ ವಿಕ್ಕಿ ರೀತು ಮದ್ವೆನೂ ಮಾಡ್ಬಿಟ್ರೆ ಹೆಂಗೆ? ಏನ್ ಹೇಳ್ತೀಯ? ಅದಕ್ಕೇನಂತೆ, ಧಾರಾಳವಾಗಿ ಮಾಡ್ಸೋಣ. ವಿಕ್ಕಿ ರಿತು ಮದುವೆ ನೀನು ಅಂದ್ಕೊಂಡ ಹಾಗೆ ನಡೆಯುತ್ತೆ. ಆದರೆ ನನ್ನ ಮಗಳ ಕತೆ ಏನು ಜೆ.ಪಿ? ನಿನ್ ಮಗಳಿಗೇನ ಹೇಳಿಲ್ವಾ? ವಂದನಾನೇ ಈ ಮನೆ ಸೊಸೆ. ಹಾಗಾಗೋಕೆ ಮೊದಲು ನಿನ್ನ ಮಗ ನನ್ನ ಮಗಳನ್ನ ಮದುವೆ ಆಗಬೇಕು. ಅಂದ್ರೆ ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ವಾ ಶಕ್ತಿ? ನಂಬಿಕೆ ಒಂದು ಸಲ ಮದುವೆ ನಿಂತೋದ ಮೇಲೂ ನಂಬಿಕೆ. ನಾನು ನಿನ್ನ ಮಗ ಅರ್ಜುನ್ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅವನಿಗೆ ವಂದನಾನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಏನ್ ಶಿವ, ಏನ್ ಸಮಾಚಾರ? ನೀನ್ ಮಾತಾಡ್ತಿರೋದು ನೋಡಿದ್ರೆ
ವಿಷಯ ಬೇರೆ ಏನೋ ಇದೆ ಅನ್ಸ್ತಾ ಇದೆ. ಇದೆ. ನಿನ್ನ ಮಗ ಯಾರನ್ನೋ ಪ್ರೀತಿಸ್ತಾ ಇದ್ದಾನೆ. ಆ ಹುಡುಗಿ ಯಾರು ಅಂತ ಗೊತ್ತಾ? ಅದ್ಯಾರಾದ್ರೂ ಆಗಿರ್ಲಿ, ಅರ್ಜುನನ್ನ ಮದುವೆಗೆ ಒಪ್ಸೋ ಜವಾಬ್ದಾರಿ ನಂದು. ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಶಕ್ತಿ. ಆ ಹುಡುಗಿ ಲಾಯರ್ ಭಾರ್ಗವಿ ಆದ್ರೂ ತಲೆ ಕೆಡ್ಸ್ಕೋಬಾರ್ದ ಶಿವ? ಇನ್ನು ಏನೇನ್ ಸುಳ್ಳು ಹೇಳ್ಬೇಕು ಅಂತ ಬಂದಿದ್ದೀರಾ? ನಿಮ್ ಮುಖ ನೋಡೋಕೆ ಅಸಹ್ಯ ಆಗುತ್ತೆ ನನಗೆ. ಮೇಡಮ್, ನಾನು ನಿಜವಾಗ್ಲೂ ನಿಮ್ಮನ್ನ ಪ್ರೀತಿಸ್ತಿದ್ದೀನಿ. ನನ್ನ ಪ್ರೀತಿಲಿ ಯಾವ ಸುಳ್ಳು ಇಲ್ಲ. ನಿಮ್ ಕೋಪ ಸಹಜವಾದ್ದೆ, ನನಗೆ ನಿಮ್ ಭಾವನೆ ಅರ್ಥ ಆಗುತ್ತೆ ಮೇಡಮ್. ಆದ್ರೆ ನಿಜವಾಗ್ಲೂ ಏನ್ ನಡೀತು ಅಂತ ಒಂದೇ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಾನು ನಿಮ್ಗೆ ಮೋಸ ಮಾಡಿಲ್ಲ. ಮೋಸ ಮಾಡಿಲ್ವಾ? ಅದ್ಯಾವ ಬಾಯಿಂದ ಹೇಳ್ತೀಯ ಮೋಸ ಮಾಡಿಲ್ಲ ಅಂತ? ಆ JP ಪಾಟೀಲ್ನ ನಾನು ಅತಿಯಾಗಿ ದ್ವೇಷಿಸ್ತೀನಿ. ಅವ್ರ ಮಗ ಅನ್ನೋದನ್ನೇ ಮುಚ್ಚಿಟ್ಟು ನನ್ನ ಕುತ್ತಿಗೆ ತಾಳಿ ಕಡ್ದಿಯಲ್ಲ, ಅದಕ್ಕಿಂತ ಮೋಸ ಬೇಕಾ? ನನ್ ಪ್ರೀತಿನ ಒಂದ್ ಗಾಜಿನ ಅರಮನೆ ತರ ಕಟ್ಟಿ ಅದನ್ನ ಒಂದೇ ಸಲ ಒಡೆದು ಬಿಟ್ಟಿಯಲ್ಲ. ನಿನ್ಗೆ ಮನಸ್ಸಾದ್ರೂ ಹೇಗ್ ಬಂತು? ನಿಮಗ್ ಬಂದಿರೋ ಕೋಪಕ್ಕೆ ಎರಡೆರಡು ಹೊಡ್ಬಿಡಿ ಮೇಡಮ್. ಆದ್ರೆ ಮೋಸ ಮಾತ್ರ ಹೇಳ್ಬೇಡಿ. ನಿಮಗ್ ಮೋಸ ಮಾಡೋ ಉದ್ದೇಶ ನನಗಿದ್ದಿದ್ರೆ ಯಾವ್ದೋ ಬಾಡಿಗೆ ಮನೆ ಕರ್ಕೊಂಡೋಗಿ ನನಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಸುಳ್ಳು ಹೇಳ್ತಿದ್ದೆ. ನೇರವಾಗಿ ನಮ್ಮನೆಗೆ ಯಾಕೆ ಕರ್ಕೊಂಡು ಹೋಗ್ತಿದ್ದೆ ಮೇಡಮ್? ನನ್ನ ಪ್ರೀತಿನ ನಂಬಿ ಪ್ಲೀಸ್. ಅದೆಷ್ಟೋ ಸಲ ನಿಜ ಹೇಳ್ಬೇಕು, ಆಮೇಲೆ ನನ್ನ ಪ್ರೀತಿ ಹೇಳ್ಕೋಬೇಕು ಅಂತ ಅನ್ಕೊಂಡೆ. ಆದ್ರೆ ಪ್ರತಿ ಸಲ ಯಾವುದೋ ಒಂದು ಅಡೆತಡೆ ಬಂದು ಹೇಳಕ್ಕಾಗಿಲ್ಲ ಮೇಡಮ್. ಅವತ್ತು ನಿಮ್ ಕತ್ತಿಗೆ ತಾಳಿ ಕಟ್ಟೋ ಮುಂಚೆನೂ ನಿಜ ಹೇಳಕ್ ಪ್ರಯತ್ನ ಪಟ್ಟೆ. ಆದ್ರೆ ನನ್ನ ಮಾತನ್ನ ನೀವೇ ತಡೆದ್ರಿ ಮೇಡಮ್. ಇದನ್ನೆಲ್ಲ ಹೇಳಿ ನನ್ನ ಪ್ರೀತಿನ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತ ಅನ್ಕೊಂಡೆ. ಈಗ ಸತ್ಯನ ನಿಮ್ ಕಣ್ ಮುಂದೆನೆ ತೆರೆದಿಟ್ಟಿದ್ದೀನಿ. ನನ್ನ ಪ್ರೀತಿನ ನಂಬಿ ಮೇಡಮ್. ನಿಮ್ಮನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನನ್ನ ಮತ್ತೆ ನಿಮ್ಮಪ್ಪನ ಮಧ್ಯೆ ಇರೋ ದ್ವೇಷದ ಬಗ್ಗೆ ನಿನಗೆ ಗೊತ್ತು. ನಮ್ಮಿಬ್ರು ಮಧ್ಯೆ ನಡೀತಿರೋ ಒಂದ್ ಕೇಸಿಂದ ಸಂಧ್ಯಾ ಜೀವನೇ ಹೋಗಿದೆ. ಅದನ್ ಮಾತ್ರ ನಾನ್ ಯಾವತ್ತೂ ಮರೆಯಲ್ಲ ಅರ್ಜುನ್. ನೋಡು, ನಾನ ಮನೆಗ್ ಬರಲ್ಲ. ನನ್ಗಲ್ ಬರಕ್ ಇಷ್ಟನೇ ಇಲ್ಲ. ನನ್ ಪಾಡಿಗೆ ನನ್ನ ಬಿಟ್ಬಿಡು. ನಾನು ಎಲ್ಲ ಒಂದ್ ಕಡೆ ಹೋಗಿ ಬದುಕೊಳ್ತೇನೆ. ನನ್ನ ಬಿಟ್ಟು ಎಲ್ಲೋಗ್ತೀರಾ ಮೇಡಮ್? ಏನ್ ಹೇಳ್ತಿದ್ಯಾ ಶಕ್ತಿ? ಅರ್ಜುನ್ ಪ್ರೀತಿಸ್ತಿರೋದು ಭಾರ್ಗವಿನ. ಮದುವೆ ಮನೆ ಬಿಟ್ಟು ನಿನ್ನ ಮಗ ಓಡ್ ಹೋಗಿದ್ದು ಆ ಭಾರ್ಗವಿನ ಕಾಪಾಡೋದಕ್ಕೇನೆ. ಆ ಭಾರ್ಗವಿನ ಅವತ್ತೇ ಮುಗಿಸ್ತಾ ಇದ್ದೆ. ಆದ್ರೆ ಅವಳು ಹಿಂದೆ ಹೋಗ್ತಾ ಇದ್ದಿದ್ದು ನಿನ್ನ ಮಗ.
ಇಲ್ಲ ಇಲ್ಲ, ಭಾರ್ಗವಿ ಈ ಮನೆ ಸೊಸೆಯಾಗಿ ಬರೋಕ್ ಸಾಧ್ಯ ಇಲ್ಲ. ಇದನ್ನೆಲ್ಲ ನಾನು ಸರಿಪಡಿಸ್ತೀನಿ, ನೀನ್ ಯೋಚನೆ ಮಾಡಬೇಡ ಶಕ್ತಿ. ಅದು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ JP. ಆದ್ರೆ ನನ್ನ ಮಗಳ ಜೀವನ ಹಾಳಾದ್ರೆ ನಾನು ಎಷ್ಟು ಕೆಟ್ಟವನಾಗ್ತೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆ ಹುಡುಗನ ಮನೆ ಎಲ್ಲಿ ಅಂತ ತಿಳ್ಕೊಬೇಕಾಗಿತ್ತು. ಅದಕ್ಕೆ ನಮ್ಮ ಕೂಸನ್ನ ಅವನ ಜೊತೆ ಕಳ್ಸಿದೀವಿ. ಅಲ್ಲಿ ಹೇಗಿದ್ದಾಳೋ ಏನೋ. ಬೇಡ ಕಲ್ಪನಾ, ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋದು ಬೇಡ. ಯಾಕಣ್ಣ? ಗೊತ್ತಾಗ್ಬಿಟ್ರೆ ನಾನೇ ಹುರಿಕೊಂಡು ಹೋಗ್ಬಿಡ್ತೀನಮ್ಮ. ಹಾಗಾಗತ್ ಬೇಡ. ಈಗ ಇಲ್ಲೇ ಎಲ್ಲೋ ಇದ್ದಾಳೆ, ಕೋರ್ಟ್ಗೆ ಹೋಗಿದ್ದಾಳೆ, ಇಲ್ಲ ತರಕಾರಿ ತರಕ್ಕೆ ಹೋಗಿದ್ದಾಳೆ ಅಂತ ಇದ್ದು ಬಿಡೋಣ. ನಮ್ಮ ಪುಟ್ಟಿ ಎಲ್ಲೇ ಇರ್ಲಿ, ಸುಖವಾಗಿರ್ಲಿ, ಚೆನ್ನಾಗಿರ್ಲಿ, ಅಷ್ಟು ಸಾಕು. ರವೀಂದ್ರ ಅವರೇ, ಹೇಗಿದ್ದೀರಿ ರವೀಂದ್ರ ಅವರೇ? ಹೇಗಿದ್ದೀರ ಅನ್ಪೂರ್ಣಮ್ಮ ಅವರೇ? ಹಾ, ಚೆನ್ನಾಗಿದ್ದೀವಿ. ಅದೇನೋ ಭಾರ್ಗವಿನ ಮನೆಯಿಂದ ಆಚೆ ಹಾಕಿದ್ರಂತೆ, ಹೌದಾ? ಇಲ್ಲ, ಹೋಗಿವು ಅಂತ ಯಾರನ್ನ ಮದುವೆ ಮಾಡ್ಕೊಂಡ್ ಬಂದವಳಂತೆ, ನಿಜನಾ? ವಟಾರದವರೆಲ್ಲ ಏನೇನೋ ಮಾತಾಡ್ಕೊಂತಿದ್ರು, ಅದಕ್ಕೆ ನಿಮ್ಮನ್ನೇ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಂತೂ ನಿಮ್ಮ ಮೊದಲನೇ ಮಗಳು ಆದಿನೇ ಎರಡನೇ ಮಗಳು ಹಿಡಿದ್ಲು ಅನ್ನಿ. ಮಗಳನ್ನ ತಲೆ ಮೇಲೆ ಕುಳ್ಸ್ಕೋಬೇಡಿ ಅಂತ ಎಷ್ಟು ಸಲ ಹೇಳ್ದ ನಾವು? ಚಿಕ್ಕವರು ಅಂತ ಸದರ ಕೊಟ್ರೆ ಹೀಗೆ ಆಗೋದು. ಏನ್ರಿ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಲ್ಲ? ನಿಮ್ಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ಈ ತರ ಬೇರೆಯವ್ರ ಮನೆಗೆ ಬಂದು ಅವ್ರ ವೈಯಕ್ತಿಕ ವಿಚಾರದಲ್ಲಿ ಮೂಗ್ ತೋರ್ಸೋದಕ್ಕೆ ಎಷ್ಟೇ ಧೈರ್ಯ ನಿಮ್ಗೆ? ಏನೋ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು. ಸಾಕ್ ಮುಚ್ಚ್ರಿ ಬಾಯಿ. ಈ ತರ ಬಾಯಿ ಹರಿಬಿಡೋದನ್ನ ಮಾತಾಡೋದು ಅಂತ ಹೇಳೋದಿಲ್ಲ, ಆಡ್ಕೊಳ್ಳೋದು ಅಂತ ಹೇಳ್ತಾರೆ. ಸಾಧ್ಯವಾದ್ರೆ ಒಂದ್ 4 ಒಳ್ಳೆ ಮಾತಾಡಿ, ಒಳ್ಳೆ ಯೋಚನೆ ಮಾಡಿ. ಅದನ್ ಬಿಟ್ಟು ನೊಂದಿನವ್ರ ಮುಂದೆ ಬಂದು ನಿಂತ್ಕೊಂಡು ಈ ತರ ವ್ಯಂಗ್ಯ ಮಾತಾಡ್ತಿರಲ್ಲ, ನಾಚಿಕೆ ಆಗವೇನ್ರಿ ನಿಮ್ಗೆ? ಹೋಗ್ರಿ, ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ, ಹೋಗಿ. ಕಲ್ಪನಾ, ನೀನ್ ಮಾತಾಡ್ಬಾರ್ದಾಗಿತ್ತೇನು? ಏನಾಗಲ್ಲ. ನಾವು ಸುಮ್ಮನೆ ಇದ್ರೆ ನಮ್ಮೇಲೆ ಸವಾರಿ ಮಾಡ್ತಾರೆ. ತೀರ್ಗ್ ಬಿದ್ರಷ್ಟೇನೆ ಇಂಥ ಜನ ಸುಮ್ಮನೆ ಇರೋದು. ಕಟ್ಟೆ ಪುರಾಣಕ್ಕೆ ಯಾರ ಮನೆಯಲ್ಲಿ ಏನ್ ವಿಚಾರ ಸಿಗುತ್ತೆ ಅಂತ ಕಾಯ್ತಾ ಕೂತಿರ್ತಾರೆ. ಮೋಸ್ಟ್ಲಿ ಬೃಂದಾನೇ ಈ ಸುದ್ದಿನ ಊರು ತುಂಬಾ ಹಬ್ಬಿಸ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಹೌದು ಅಣ್ಣ, ಖಂಡಿತ ಇದು ಅವಳದ್ದೇ ಕೆಲಸ. ಭಾರ್ಗವಿ ಎಲ್ಲಿದ್ದಾಳೆ ಅಂತ ಅವಳಿಗೆ ಗೊತ್ತಾಗ್ಬಾರ್ದು. ನಾನ್ ದುಡ್ಕಿ ನನ್ ಸ್ವಂತ ಮನೆಗೂ ಹೋಗ್ದಿರೋ ಹಾಗೆ, ಮುಖನ ತೋರಿಸ್ದಿರೋ ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ನಂದು ಅಂತ ಇರೋದು ಬರೀ ನೋವಷ್ಟೇ, ಬೇರೆ ಏನೂ ಉಳಿದಿಲ್ಲ. ಅದೆಲ್ಲಿ ಹೋಗ್ತೀನೋ ಏನ್ ಮಾಡ್ತೀನೋ ನನಗೂ ಗೊತ್ತಿಲ್ಲ. ಮೇಡಮ್, ನಾನ್ ನಿಮ್ ಕೊರಳಿಗೆ ತಾಳಿ ಕಟ್ಟಿದ್ದೀನಿ. ಅದ್ ಏನೇ ಕಷ್ಟ ಬಂದ್ರು ನನ್ನ ಬಿಟ್ಟು ಹೋಗಲ್ಲ, ನನ್ನ ಒಬ್ಬಂಟಿ ಮಾಡಲ್ಲ ಅಂತ ಮಾತು ಕೊಟ್ಟಿದ್ರಲ್ಲ, ಎಲ್ಲೋಯ್ತು ಮೇಡಮ್ ಆ ಮಾತು? ಇವಾಗ ನನ್ನ ಬಿಟ್ಟು ಹೋಗ್ತೀರಾ? ದಯವಿಟ್ಟು ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡಿ.
ನನ್ನ ನಂಬಿ ದಯವಿಟ್ಟು ಮನೆಗೆ ವಾಪಸ್ ಬನ್ನಿ ಮೇಡಮ್. ನಿಮ್ಮನ್ನ ಯಾರ ಮುಂದೆನೂ ಬಿಟ್ಕೊಡಲ್ಲ ನಾನು. ನನ್ಗೇನ್ ಹೇಳಿದ್ರು ಸಹಿಸ್ಕೋತೀನಿ ಮೇಡಮ್. ಆದ್ರೆ ನಿಮ್ ಕಡೆ ಯಾರು ಕೈ ತೋರಿಸ್ತಿರೋ ಹಾಗೆ ನಾನ್ ನೋಡ್ಕೋತೀನಿ. ನನಗೇನ್ ಹೇಳಿದ್ರು ನಾನ್ ಸಹಿಸ್ಕೋತೀನಿ ಮೇಡಮ್. ಆದ್ರೆ ನಿಮ್ಗೆ ಯಾರು ಕೈ ತೋರಿಸ್ತಿರೋ ಹಾಗೆ ನಾನ್ ನೋಡ್ಕೋತೀನಿ. ಆದಷ್ಟು ಬೇಗ ನಿಮ್ಮ ಅಪ್ಪ ಅಮ್ಮ ಕೂಡ ನಿಮ್ ಜೊತೆ ಮಾತಾಡುವಾಗ ನಾನ್ ಮಾಡ್ತೀನಿ ಮೇಡಮ್. ನಿಮ್ ಗಂಡನಾಗಿ ನಿಮ್ ಜೊತೆ ನಾನು ಯಾವಾಗ್ಲೂ ಇರ್ತೀನಿ ಮೇಡಮ್. ದಯವಿಟ್ಟು ನೀವು ಮಾತು ಕೊಟ್ಟ ಹಾಗೆ ನನ್ನ ಕಷ್ಟ ಸುಖದ ಜೊತೆ ನನ್ನ ಜೊತೆಗಿರ್ತೀರ ಪ್ಲೀಸ್. ಕಷ್ಟನೋ ಸುಖನೋ ನಿನ್ನ ಗಂಡನ ಮನೇಲೇ ನಿನ್ ಜೀವನ ಕಟ್ಕೋಬೇಕು. ನಿನ್ನ ಕೈ ಮುಗಿತೀನಿ. ಆ ಮನೇಲು ನಿನ್ ತಂದೆ ತಾಯಿ ತಲೆ ತಗ್ಸೋ ಹಾಗೆ ಮಾಡ್ಬೇಡ. ಇದೆಂತ ಈ ಕಟ್ಟಿಗೆ ತಂದ್ಬಿಟ್ಟೆ ಆಂಜನೇಯ. ಅಮ್ಮ ಹೇಳಿದ ಮಾತಿನ್ನು ನನ್ ಕಿವಿಲಿ ಗೋಯಿ ಕೊಡ್ತಾ ಇದೆ. ಅರ್ಜುನ್ ಮಾತನ್ನು ನಂಬೇಕು ಅನಿಸ್ತದೆ. ಆದ್ರೆ ಆ JP ಪಾಟೀಲ್ ಮನೇಲಿ